ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರೋದು ಸರ್, ಈ ರನ್ಯಾರಾಮ್ ಅಂತ ಕರ್ತವ್ಯ ನಿರ್ವಹಿಸಿದ್ರು ಸರ್. ಆ ಸಂದರ್ಭದಲ್ಲಿ ಇಲ್ವಾಲ ದರೋಡೆ ಪ್ರಕರಣ ನಡೆದಿತ್ತು. ಈಗ ಮತ್ತೆ ಮುನ್ನೆಲೆಗೆ ಬರ್ತಿದೆ. ಆ ಪ್ರಕರಣವನ್ನ ಸಿಐಡಿಗೆ ಕೊಡಿ ಅಂತ ಹೇಳಿ ಕೆಲವರು ಆಗ್ರಹ. ಒಂದು. ಎರಡನೇದು, ಈ ಪ್ರಕರಣದಲ್ಲಿ ಕೂಡ ರಾಮಚಂದ್ರ ರಾವ್ ಅವರ ಮಲಮಗಳು ಅನ್ನೋ ಕಾರಣಕ್ಕೆ ಅವ್ರ ಹೆಸರು ನೋಡಿ. ನಡೆದಿರುವಂತ ಪ್ರಕರಣ ಯಾರ ಲೋಪದಿಂದ ಆಯ್ತು, ಯಾರ ಪ್ರೇರಣೆಯಿಂದ ಆಯ್ತು ಅನ್ನೋದು ಅದು ಸ್ಪಷ್ಟವಾಗಿ ಈಗ ತನಿಖೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ಜೊತೆಗೆ ಮೈಸೂರಲ್ಲಿ ನಡೆದಂತ ಪ್ರಕರಣ ನನ್ನ ನೆನಪಿನಲ್ಲಿ ಇಲ್ಲ. ಕಾರಣ, ನಾನು ಇಂಥದಕ್ಕೆಲ್ಲ ನಾನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ. ನಮ್ಮ ಜವಾಬ್ದಾರಿ ಏನಿದೆ ಅದನ್ನು ಮಾತ್ರ ನಾವು ಮಾಡ್ಕೊಂಡು ಹೋಗಿದ್ದೀವಿ. ಆ ಕಾರಣದಿಂದ ರಾಜ್ಯ ಸರ್ಕಾರ ಸೂಕ್ತ ನಿರ್ಧಾರ ತಗೋಬೇಕಾಗುತ್ತೆ. ಜೊತೆಗೆ ಅದೇನು ಯಾರ ಕೈವಾಡ ಇದೆ, ಯಾರ ಬೆಂಬಲ ಇದೆ, ಅಥವಾ ಯಾರ ಸಚಿವರ ಕೈವಾಡ ಇದೆ, ಈ ಎಲ್ಲಾ ವಿಚಾರಗಳು ಏನಿದೆ ನನ್ಗನ್ಸುತ್ತೆ ನಾವು ಚರ್ಚೆ ಮಾಡುವಂಥದ್ದು ಅಪ್ರಸ್ತುತ. ತನಿಖಾ ಅಧಿಕಾರಿಗಳಿಗೆ, ತನಿಖಾ ತಂಡಕ್ಕೆ ನಾವು ಕೊಟ್ಟಿದ್ಮೇಲೆ ಸತ್ಯ ಸಂಗತಿಗಳು ಜನರ ಮುಂದೆ ತರಬೇಕಾಗಿರುವಂಥದ್ದು, ಬಂದಾಗ ಅದನ್ನ ತಿಳ್ಕೊಬೇಕಾಗಿರುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಬಟ್ ಈ ಬಾರಿ ಬಜೆಟ್ ನ ಸರ್ ಎಲ್ಲರೂ ಹಲಾಲ್ ಬಜೆಟ್ ಅಂತ ಹೇಳಿ ವ್ಯಂಗ್ಯ ಮಾಡ್ತಾರೆ. ನೋಡಿ, ಬಿಜೆಪಿಯವರು ಕೇವಲ 1% ಬಜೆಟ್ ಮೇಲೆ ಅವರ ಅಭಿಪ್ರಾಯನ ಹೇಳ್ತಾ ಇದ್ರು. 99% ಬಜೆಟ್ ಈ ರಾಜ್ಯದ ಕೃಷಿಕರಿಗೆ, ಈ ರಾಜ್ಯದ ಕೈಗಾರಿಕಾ ಬೆಳವಣಿಗೆಗೆ, ಈ ರಾಜ್ಯದ ವಿದ್ಯುತ್ ಶಕ್ತಿ ಉತ್ಪಾದನೆಗೆ, ಜೊತೆಗೆ ಕೃಷಿಕರ ಜಮೀನಿಗೆ ನೀರು ಹಾರಿಸುವಂಥದ್ದು, ನಾನಾ ವಿಚಾರಗಳು ಈ ಬಜೆಟ್ನಲ್ಲಿ ಅಡಗಿರುವಂಥದ್ದು ಬಿಜೆಪಿ ಅವರು ಕಾಣ್ತಾ ಇಲ್ಲ. 14.8% ಜನಸಂಖ್ಯೆ ಇರುವಂತಹ ಮುಸಲ್ಮಾನರ ಕೇವಲ 1% ಬಜೆಟ್ ಕೊಟ್ಟಿರುವಂತಹ ಕಾರಣಕ್ಕಾಗಿ ಇದು ಹಲಾಲ್ ಬಜೆಟ್ ಅಂತಾರೆ. ನಾವು ಹಲಾಲ್ ಅಂದ್ರೆ ಏನು? ಇದು ಒಂದು ದೇವರ ಕಾರ್ಯಕ್ಕೆ ನಾವು ನಂಬಿಸುವಂತಹ ಕಾರ್ಯ. ಹಲಾಲ್ ಬಜೆಟ್ ಇದು ಸಾರ್ವಜನಿಕವಾಗಿ ಖರ್ಚು ಮಾಡುವಂತಹ ಎಲ್ಲ ಅವಕಾಶಗಳು ನಮಗಿದೆ. ಇನ್ನು ಮುಂದೆ ಹಲಾಲ್ ಬಜೆಟೇ ಇರಲಿ ಅಂತ ನಾನು ಆಶಿಸ್ತೇನೆ. ಜೊತೆಗೆ ಕೆಲವೊಬ್ಬರ ಮಾತು, ಅದರಲ್ಲೂ ಇಲ್ಲ, ನಾನು ಯಾರಿಗೆ ವೈಯಕ್ತಿಕವಾಗಿ ನಾನು ಟೀಕೆ ಮಾಡಕ್ ಹೋಗಲ್ಲ ಅಥವಾ ಬೆರಳು ಎತ್ತಕ್ಕೆ ಹೋಗಲ್ಲ. ಪ್ರತಾಪ್ ಸಿಂಹ ಅವರು ಬಹಳ ಉತ್ತಮವಾಗಿ, ನನ್ನ ಬಾಂಧವ್ಯ ಅವರ ಜೊತೆ ಚೆನ್ನಾಗಿದೆ, ನನ್ನ ಸ್ನೇಹಿತರಾಗಿದ್ದಾರೆ, ನನ್ನ ಸಹೋದರ. ಆದರೆ ಅವನ ಮಾತು, ಆ ನಾಲ್ಗೆ ಯಾವತ್ತೂ ಆಡುವಂತ ಮಾತಿಂದ ಮತ್ತೊಬ್ಬರಿಗೆ ನೋವು ಆಗದೆ ಇರುವಂತ ರೀತಿಯಲ್ಲಿ ಮಾತಾಡ್ಕೋಬೇಕು. ಅದು ನಮ್ಮ ಸಭ್ಯತೆ. ಅದನ್ನ ಮೀರಿ ನಡ್ಕೊಂಡಂತಹ ಸಂದರ್ಭದಲ್ಲಿ ಮನುಷ್ಯ ಆಗೋಕ್ಕೂ ಲಾಯಕಲ್ಲ ನಾವು. ಈಗ ಅವ್ರು ಹೇಳ್ತಾರೆ ಸರ್, ದೇವಸ್ಥಾನ ಹಣ ದೇವಸ್ಥಾನಕ್ಕೆ ಇರಲಿ, ಹಜ್ ಯಾತ್ರೆಗೆ ಕೊಡಬೇಕು. ಯಾವುದೇ ಕಾರಣಕ್ಕೂ ಹಜ್ ಯಾತ್ರೆಗೆ ಸರ್ಕಾರದ 1 ರೂಪಾಯಿನೂ ನಮ್ಗೆ ಸಿಗ್ತಾ ಇಲ್ಲ. ಯಾರು ಹಜ್ ಯಾತ್ರಿಗಳಿದ್ದಾರೆ ಅವರು ಸ್ವತಃ ಅವರ ಕೈಯಿಂದ ದುಡ್ಡು ಹಾಕಿ ಹೋಗುವಂಥದ್ದು. ಈ ಹಿಂದೆನೂ ನಾನು ಹೇಳಿದ್ದೆ. ಇವತ್ತೇನಾಗಿದೆ, ದೇವಸ್ಥಾನಗಳ ಹಣ ಹಜ್ ಯಾತ್ರೆಗೆ ಬಳಕೆ ಮಾಡುವಂಥದ್ದು, ಮತ್ತೊಬ್ಬರಿಗೆ ಕೊಡುವಂಥದ್ದು ಇದಾಗುತ್ತೆ ಅಂತ ವಿನಾಕಾರಣ ಗೊಂದಲ ಸೃಷ್ಟಿ ಮಾಡೋದು ಬೇಡ. ಕೇಂದ್ರ ಸರ್ಕಾರ ಹಜ್ ಯಾತ್ರೆಗಳಿಗೆ ಸಬ್ಸಿಡಿ ಅನ್ನೋದು ಒಂದು ಕಾನ್ಸೆಪ್ಟ್ ಬಹಳ ಹಿಂದೆ ನಡ್ಕೊಂಡ್ ಬರ್ತದೆ. ಆ ಸಬ್ಸಿಡಿ ಏನು, ಏರ್ ಇಂಡಿಯಾ ನಷ್ಟ ಏನಿದೆ ಅದನ್ನ ಬರ್ಸಿ ಅದು ಹಜ್ ಸಬ್ಸಿಡಿ ಅಂತ ಹೇಳ್ತಾ ಇದ್ರು. ಯಾರಿಗೂ ಪ್ರತ್ಯೇಕವಾಗಿ 1 ರೂಪಾಯಿ ನಾವು ಎತ್ಕೊಡ್ತಾ ಇಲ್ಲ. ಈ ಕಾರಣದಿಂದ ಗೊಂದಲಗಳು ಸೃಷ್ಟಿ ಮಾಡುವಂಥದ್ದು ಬೇಡ. ಎಲ್ಲ ವಿಚಾರಗಳು ಇವತ್ತು RTI ಮೂಲಕ ನೀವು ಏನ್ ಬೇಕಾದ್ರೂ ತರಿಸ್ಕೋಬಹುದು. ಸತ್ಯ ಸಂಗತಿಗಳನ್ನ ಜನರ ಮುಂದೆ ಹೇಳೋಣ ಅನ್ನೋದು ನನ್ನ ಒಂದು ಅಭಿಪ್ರಾಯ.